ಸಚಿವರ ಖಾತೆ ಹಂಚಿಕೆ ಇನ್ನು ನಿಗೂಢವಾಗಿಯೇ ಇದೆ. ಇನ್ನೂ ಕೂಡ ಸಚಿವರಿಗೆ ಖಾತೆಗಳು ಹಂಚಿಕೆ ಆಗಿಲ್ಲ. ಲೋಕಭವನಕ್ಕೆ ಖಾತೆ ಹಂಚಿಕೆಯ ಪಟ್ಟಿ ತಲುಪಿಲ್ಲ. ಸೊ ಹಂಗಾಗಿ ಅದು ನಿಗೂಢ. ಸೊ ಕೊನೆ ಕ್ಷಣದಲ್ಲಿ ಖಾತೆ ಹಂಚಿಕೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಪ್ರಮುಖ ಖಾತೆಗಳಿಗೆ ಸಚಿವರು ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಸೊ ಹಂಗಾಗಿ ಸಣ್ಣ ಬದಲಾವಣೆ ಮಾಡಲು ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾದ್ರ ಅನ್ನುವಂಥ ವಿಚಾರ. ಏನೇ ಮಾಡಿದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಈ ಕಾಂಗ್ರೆಸ್ ವಿಚಾರ, ಖಾತೆ ವಿಚಾರ ಅಂತ ಬಂದಾಗ. ಸೊ ಈಗ ಖಾತೆ ಹಂಚಿಕೆ ಆಗಿದೆ. 13 ಶಾಸಕರಿಗೆ, ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಆದರೆ ಅದರಲ್ಲೂ ಕೂಡ ಬದಲಾವಣೆ ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಈಗ ಅದೆಲ್ಲವೂ ಕೂಡ ವೈರಲ್ ಆಗಿದೆ, ಎಲ್ರಿಗೂ ಮಾಹಿತಿ ಹೋಗಿದೆ. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಆ್ಯಂಡ್ ಇನ್ನು 7 ಸಚಿವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಅಧಿವೇಶನ ಬೇರೆ ಇದೆ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೈನಲ್ ಅಂತೂ ಆಗಿಲ್ಲ. ಪ್ರಮುಖ ಖಾತೆಗಳಿಗೆ ಸಚಿವರು ಪಟ್ಟು ಹಿಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಶಮನಗೊಳಿಸೋದಕ್ಕೆ, ಅವರನ್ನು ಸಮಾಧಾನ ಮಾಡಿಸೋದಕ್ಕೆ ಕೆಲವೊಂದಿಷ್ಟು ಖಾತೆಗಳಲ್ಲಿ ಬದಲಾವಣೆ ಆಗಬೇಕು ಅಥವಾ ಹೆಚ್ಚುವರಿಯಾಗಿ ಖಾತೆಯನ್ನು ನೀಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ ಕಾಂಗ್ರೆಸ್ ಸರ್ಕಾರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ನೇರ ಸಂಪರ್ಕದಲ್ಲಿದ್ದಾರೆ. ನೋಡ್ರಿ, ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತೇಳಿ ಒಂದು ಕರೆಕ್ಟಾಗಿ ಮಾಡಲ್ಲ. ಖಾತೆ ಹಂಚಿಕೆ ಡಿಲೇ ಆಯಿತು, ಕೊನೆಗೂ ಕೂಡ ಖಾತೆ 10 ದಿನ ಆದ ನಂತರ ಖಾತೆ ಹಂಚಿಕೆನ ಮಾಡಿದರು. ಅದರಲ್ಲಿ ಈಗ ಹಂಚಿಕೆ ಆಗಿರೋದ್ರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನೋದು ಯಾಕೆ? ಸೊ ಇದೇ ಕಾರಣಕ್ಕೋಸ್ಕರವಾಗಿ ಅಧಿಕೃತವಾಗಿ ಇನ್ನೂ ಖಾತೆ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ಪ್ರಬಲ ಖಾತೆಗಳಿಗೋಸ್ಕರವಾಗಿ ಹಿರಿಯ ಸಚಿವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಮತ್ತೊಂದು ಕಡೆಯಾಗಿ ತಮ್ಮ ಬಳಿ ಇರ್ತಕ್ಕಂಥ ಪ್ರಬಲ ಖಾತೆಗಳನ್ನು ಬಿಟ್ಕೊಡೋದಕ್ಕೂ ಕೂಡ ಕೆಲ ಹಿರಿಯ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಈ ಬಾರಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ, ಅಂದರೆ ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಕೆಲ ಸಚಿವರು ಕೂಡ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬಳಸಿ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು. ಸೊ ಈಗ ಇದಕ್ಕೋಸ್ಕರವಾಗಿಯೇ ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಈ ನಡುವೆ ಖಾತೆ ಹಂಚಿಕೆ ಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯ ಬಗ್ಗೆ, ಆ ಖಾತೆ ಹಂಚಿಕೆ ಮಾಡದೇ ಇರುವಂಥ ಮುಖ್ಯಮಂತ್ರಿಗಳ ನಡೆಯ ಬಗ್ಗೆ, ಹೈಕಮಾಂಡ್ ನಡೆಯ ಬಗ್ಗೆ ವಿರೋಧ ಪಕ್ಷಗಳು ಕೂಡ ನಾನಾ ರೀತಿಯಾದಂಥ ಟೀಕೆಯನ್ನು ಮಾಡ್ತಾ ಇದ್ದಾವೆ. ಈ ಒಂದು ಟೀಕೆ, ಅಪಸ್ವರ, ಮತ್ತೊಂದು ಕಡೆಯಾಗಿ ಈ ಒಂದು ಆರೋಪ ಪ್ರತ್ಯಾರೋಪಗಳ ನಡುವೆ ಇದೀಗ ಖಾತೆ ಹಂಚಿಕೆಗೆ ಮುಹೂರ್ತ ಕೂಡಿ ಬಂದಿದೆ ಅಂತ ಹೇಳಲಾಗ್ತದೆ. ಹೈಕಮಾಂಡ್ನಿಂದ ಅಧಿಕೃತವಾಗಿ ಪಟ್ಟಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಅಂದರೆ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಹಿರಿಯರು ಮತ್ತು ಕಿರಿಯರ ನಡುವೆ ಏನು ಜಟಾಪಟಿ ನಡೀತಾ ಇದೆ. ಮತ್ತೊಂದು ಕಡೆಯಾಗಿ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೆಲ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೋಸ್ಕರವಾಗಿ ಲೋಕಭವನಕ್ಕೆ ಇನ್ನೂ ಕೂಡ ಪಟ್ಟಿಯನ್ನು ಅಧಿಕೃತವಾಗಿ ಕಳಿಸಿಲ್ಲ ಅನ್ನುವಂಥ ಒಂದು ಸದ್ಯದ ಮಾಹಿತಿ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಂಜೆ 4 ಗಂಟೆಗೆ ನಡೆಯುವಂಥ ಈ ಒಂದು ಸಚಿವರ ಸಭೆ ಏನಿದೆ ಅದು ಅತ್ಯಂತ ಮಹತ್ವವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಚಿವರ ಸಭೆಯಲ್ಲಿ ಸಹಜವಾಗಿ ಅದಕ್ಕೂ ಮುನ್ನ ಏನಾದರೂ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಪಟ್ಟಿ ಬಿಡುಗಡೆ ಆದರೆ ಸಹಜವಾಗಿ ಆ ಒಂದು ಸಭೆಯಲ್ಲಿ ಅಸಮಾಧಾನ ಸ್ಫೋಟಗೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಸಚಿವರ ಸಭೆಯನ್ನು ನಡೆಸಿ ಅಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಎನ್ನುವಂಥ ಒಂದು ನಿಟ್ಟಲ್ಲಿ ಏನಾದರೂ ಮಾಹಿತಿಯನ್ನು ನೀಡಿ ಆ ಬಳಿಕ ಅಧಿಕೃತವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಅದಕ್ಕೂ ಮುನ್ನ ಪಟ್ಟಿಯನ್ನು ಲೋಕಭವನಕ್ಕೆ ಕಳಿಸ್ತಾರಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಪ್ರಮೋದ್. ಎಸ್, ಓಕೆ, ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.